ಮಂಗಳೂರಿನಲ್ಲಿ ಪೌರ ಕಾರ್ಮಿಕನ ಕಾರ್ ಕ್ರೇಸ್ ಕೆಲಸಕ್ಕೆ ಫಾರ್ಚೂನರ್ ಕಾರ್ನಲ್ಲಿ ಸೇಸಪ್ಪ ಬರ್ತಾರೆ. ಬಿಸಿ ರೋಡಿನ ರಸ್ತೆಗಳನ್ನ ಸ್ವಚ್ಛಗೊಳಿಸುವಂತಹ ಸೇಸಪ್ಪ ಹೈನುಗಾರಿಕೆ ಕೃಷಿಯಲ್ಲೂ ಕೂಡ ಪೌರ ಕಾರ್ಮಿಕ ಸೇಸಪ್ಪ ತೊಡಕೊಂಡಿದ್ದಾರೆ. 50ರ ದಿನಗೂಲಿಯಿಂದ ಆರಂಭವಾದ ಉದ್ಯೋಗ 2005ರಲ್ಲಿ ಕುಡಿತವನ್ನ ತ್ಯಜಿಸಿ ಸೇಸಪ್ಪ ಮಾದರಿಯಾಗಿದ್ದಾರೆ. ಈಗ ಫಾರ್ಚೂನರ್ ಕಾರ್ನಲ್ಲಿ ಬಂದು ತಮ್ಮ ಕೆಲಸ ಏನಿದೆಯೋ ವೃತ್ತಿ ಏನಿದೆಯೋ ಅದನ್ನು ಮಾಡ್ತಿದ್ದಾರೆ. ಕಷ್ಟದ ಹಾದಿ, ಆದರೆ ಕಷ್ಟಪಟ್ಟು ಕೆಲಸವನ್ನ ಮಾಡಿದರೆ ಕೇವಲ ಒಂದೇ ವೃತ್ತಿಯನ್ನು ನಂಬ್ಕೊಳ್ಳದೆ ಬೇರೆ ಬೇರೆ ವೃತ್ತಿಗಳ ಕಡೆಗೂ ಕೂಡ ಗಮನ ಕೊಟ್ಟು ಶ್ರಮ ವಹಿಸಿದ್ರೆ ಇಂತಹ ಒಂದು ಬದುಕನ್ನ ಯಶಸ್ವಿ ಬದುಕನ್ನ ಕಟ್ಕೊಳ್ಬಹುದು ಅನ್ನೋದಕ್ಕೆ ಮಾದರಿಯಾಗಿದ್ದಾರೆ ಸೇಸಪ್ಪ. ಗಮನಿಸ್ತಾ ಇದ್ದೀರಿ, ಫಾರ್ಚೂನರ್ ಕಾರ್ನಲ್ಲಿ ಸೇಸಪ್ಪ ಬರ್ತಾರೆ. ಅವರ ವೃತ್ತಿ ಏನಿದೆಯೋ ಪೌರ ಕಾರ್ಮಿಕನಾಗಿ ಅದನ್ನ ಅಚ್ಚುಕಟ್ಟಾಗಿಯೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ವೃತ್ತಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಸೇಸಪ್ಪ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. 1995ರಲ್ಲಿ 50 ರೂಪಾಯಿಯಿಂದ ಆರಂಭವಾದಂತಹ ಪೌರ ಕಾರ್ಮಿಕ ವೃತ್ತಿ ಈಗ ಶೇಷಪ್ಪಣ್ಣ ಏನು ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಈಗ ಫೇಮಸ್ ಆಗಿರುವಂತಹ ಪೌರ ಕಾರ್ಮಿಕ ಶೇಷಪ್ಪಣ್ಣ ಏನಿದ್ದಾರೆ, ಅವರು ಕಾರ್ನ ಕ್ರೇಜ್ ಅಂದರೆ ಫಾರ್ಚುನರ್ ಕಾರ ತೆಗೆದುಕೊಂಡು ಒಂದು ಉತ್ತಮ ಜೀವನ ಕಟ್ಕೊಳ್ಳುವಂತಹ ಲೆವೆಲ್ಗೆ ಬಂದಿರುವಂಥದ್ದು. ಸದ್ಯಕ್ಕೆ ಇವಾಗ ಕಾರ್ನಲ್ಲಿ ಬಂದು ಕ್ಲೀನ್ ಮಾಡ್ತಾರೆ ಅಂತಲೇ ಫೇಮಸ್ ಆಗಿರೋ ಶೇಷಪ್ಪಣ್ಣ TV9 ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಶೇಷಪ್ಪಣ್ಣ, ಇವಾಗ 1995ರಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಇಲ್ಲಿವರೆಗೂ ಬೆಳೆದಿದ್ದೀರಾ. ಸೊ ಹೇಗೆ ಈ ಜರ್ನಿ ಅಂತ ಹೇಳಿ? ಜರ್ನಿಯಲ್ಲಿ ನಾವು ಸಣ್ಣಾಗಲಿರುವಾಗ ಇದಕ್ಕೆ ಕೆಲಸಕ್ಕೆ ಸೇರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಇನ್ನೆತ್ತಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಿದ್ದೇನೆ. ಅವಾಗ ಈಗ ದೊಡ್ಡ ಗಾಡಿಯಲ್ಲಿ ಬರ್ತಾನೆ ಅಂತೇಳಿ ಎಲ್ಲ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದು ನಮಗೆ ಖುಷಿ. ಅದು ನಾವು ದುಡಿದು ಕಷ್ಟಪಟ್ಟು ಮಾಡಿದ ಸಂಪಾದನೆಯಲ್ಲಿ ಹಣ ಮಾಡಿ ತೆಗೆದದ್ದು ಗಾಡಿ. ಈಗ ನಿಮಗೆ ಕಾರ್ ಅಂದರೆ ಕಾರ್ ಕ್ರೇಜ್ ಯಾವ ಥರ ಅಂತೇಳಿ, ಎಷ್ಟು ಕಾರ್ಗಳಿತ್ತು ಮೊದಲೆಲ್ಲ? ಈ ಥರ ಈ ಫಾರ್ಚೂನರ್ ಕಾರ್ನೇ ತಗೊಳ್ಬೇಕು ಅಂತ ಯಾಕೆ ಅನ್ನಿಸ್ತು? ಶುರುವಿಗೆ ಆಲ್ಟೋ ಇತ್ತು, ಆಮೇಲೆ ಓಮಿನಿ ಮಾಡಿದೆ, ಆಮೇಲೆ ಶಿಫ್ಟ್ ಮಾಡಿದೆ. ಒಂದೊಂದೇ ಗಾಡಿ 1-2 ವರ್ಷ ಇಡುವುದು ಕೊಡುವುದು. ಹಾಗೆ ಒಂದು 2 ಗಾಡಿ ಇತ್ತು, ಸ್ಕಾರ್ಪಿಯೋ ಮತ್ತು ಆಲ್ಟೋ. ಅದನ್ನು ಕೊಟ್ಟು ಇದನ್ನು ಪರ್ಚೇಸ್ ಮಾಡಿ ತೆಗೆದದ್ದು ಮಗ ಮತ್ತು ನಾನು. ಇವಾಗ ಅವಾಗಿಂದ ಇದೇ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಯಾವ ರೀತಿ ನಿಮ್ದು ಆದಾಯದ ಮೂಲ ಏನಾದರೂ ಬೇರೆ ಉಂಟಾ, ಹೇಗೆ? ಬೇರೆ ಏನಿಲ್ಲ, ಇದರ ಕೆಲಸ ಆದಮೇಲೆ ಒಂದೊಂದು ಪಂಚಾಯತಿಯಲ್ಲಿ ಒಂದು ನೀರು ಬಿಡುವ ಕೆಲಸ ಉಂಟು, ಅದು ಮಗ ಇದು ಮಾಡ್ತಾನೆ. ಮತ್ತು ಕೂಲಿ ಕೆಲಸಕ್ಕೆಲ್ಲ ಹೋಗ್ತೇನೆ ಮಧ್ಯಾಹ್ನ ಮೇಲೆ. ಹೌದು, ಕೆಲಸ ಮಾಡ್ತೇನೆ. ಸೊ ಇವಾಗ ಕಾರು ತಗೊಂಡ ಮೇಲೆ ಅಂದರೆ ಈಗ ಆ ಕಾರ್ ತಗೊಂಡ್ಮೇಲೆ ಈಗ ಎಲ್ಲರ ಅಂದರೆ ನೀವು ಅಲ್ಲಿಂದ ಕಾರಲ್ಲೇ ಕೆಲವೊಂದು ಟೈಮ್ ಬಂದು ಕ್ಲೀನ್ ಮಾಡ್ತೀರಿ ಅಂತೆಲ್ಲ ಈಗ ಗೊತ್ತಾಗ್ತಾ ಇರೋವಂಥದ್ದು. ಉಳಿದ ಪೌರ ಕಾರ್ಮಿಕರುಗಳಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಾನು ನಮ್ಮ ಪೌರಾಣಿಕರಿಗೆ, ನಮ್ಮ ಕೆಲಸದವರಿಗೆ ಹೇಳೋದು, ನನ್ನನ್ನು ನೋಡಿ ನೀವು ಸಹ ಕಲಿಬೇಕು. ಕುಡಿಯುವ ಚಟ ಇದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ಒಳ್ಳೆ ರೀತಿಯಲ್ಲಿ ಇಡಬೇಕಂತ ಹೇಳಿ ನಾವು ಬಯಸುವುದು. ನಾವು ಕೇಳ್ಪಟ್ವಿ, ನಿಮಗೂ ಸಾಕಷ್ಟು ಕುಡ್ತಾ ಚಟ ಇತ್ತು, ಅದಾದಮೇಲೆ ಬಿಟ್ಟು ಅದನ್ನೆಲ್ಲ ಮಾಡಿದ್ರಿ ಅಂತ. ಅದು ಯಾವ ರೀತಿ ಬದಲಾವಣೆ ಆಗಿತ್ತು? ನಾನು ನನ್ನದೊಂದು ಬಂಡೋಲ ಪೊಲೀಸ್ ಸ್ಟೇಷನಲ್ಲಿ SI ಇದ್ದರು, ಬೆಲಿಯಪ್ಪ ಅವರು ಹೇಳಿದರು, ಕುಡಿದನ್ನು ಬಿಡು ಸೇಸಪ್ಪ, ಅದರ ಪುರಸಭೆಯವರು ಕುಡಿತಾರೆ, ಆದರೆ ನೀನು ಸ್ವಲ್ಪ ಅದನ್ನು ಕಡಿಮೆ ಮಾಡಿ ಅದನ್ನು ಬಿಟ್ಟು ಬಿಡು, ಒಳ್ಳೆಯದೇ ಆಗ್ತಿ. ಇನ್ನು ಮಾತು ಕೇಳುವಾಗ ಒಳ್ಳೆ ಹುಡುಗ ಅಂತ ಕಾಣ್ತದೆ, ಬಿಟ್ಟು ಬಿಡು ಅಂತ ನಾನು ಅವತ್ತಿಗೆ ಬಿಟ್ಟಿದ್ದೇನೆ. ಈಗ ಸ್ವಲ್ಪನೂ ಕುಡಿಯಲ್ಲ ಇವಾಗ? ಇಲ್ಲ, ಈಗ ಕುಡಿದನ್ನು ಬಿಟ್ಟು ನಾನು 20 ವರ್ಷ ಆಯಿತು. ನಿಮಗೆ ಒಂದು ಹೈ ಎಂಡ್ ಕಾರು, ದೊಡ್ಡ ಕಾರ್ನೇ ತಗೊಳ್ಬೇಕು ಅನ್ನೋ ಏನಾದ್ರು ಕ್ರೇಜ್ ಉಂಟಾ? ಯಾವ ಥರ ಕ್ರೇಜ್ ಅಂದರೆ ಅದೇ ಮಗ ಇದು ಸಣ್ಣ ಗಾಡಿಯೆಲ್ಲ ಬಿಟ್ಟು ಆಯ್ತಲ್ಲಪ್ಪ ನಮ್ಮ ಲೈಫಲ್ಲಿ, ಇನ್ನೊಂದು ದೊಡ್ಡ ಗಾಡಿಯಲ್ಲಿ ನಾವು ತೆಗೆಯುವ, ಹೇಗಾದರೂ ಕಷ್ಟಪಟ್ಟು ತೆಗೆದದ್ದು. ಇನ್ನೂ ಸಹ ಅಷ್ಟೇ, ಏನಾದರೂ ಮಾಡಿ ಸಾಲ ಮೂಲ ಮಾಡಿ ಏನಾದರೂ ಅದನ್ನು ತೆಗೆಯುವ ಅಂತೇಳಿ ಒಂದು ಸಣ್ಣ ಬ್ಯಾಂಕ್ ಲೋನ್ ಎಲ್ಲ ಮಾಡಿ ತೆಗೆದದ್ದು. ಈಗ ಬ್ಯಾಂಕ್ಲೆಲ್ಲ ಲೋನ್ ಮಾಡಿ ತಗೊಂಡಿದ್ದಾರೆ? ಬ್ಯಾಂಕಲ್ಲೆಲ್ಲ ಲೋನ್ ಮಾಡಿ ತಗೊಳ್ಳೋದು. ಶೇಷಪ್ಪಣ್ಣ ಈಗ ಫಾರ್ಚುನರ್ ಕಾರ್ನಲ್ಲಿ ಓಡಾಡಿಕೊಂಡು ಈ ಒಂದು ಪೌರ ಕಾರ್ಮಿಕ ವೃತ್ತಿಯನ್ನೇ ಮುಂದುವರಿಸ್ತಾ ಇರುವಂಥದ್ದು ನಿಜಕ್ಕೂ ಗ್ರೇಟ್. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.